ನೋಡಿ ಇಲ್ಲಿ AJ ಹಾಸ್ಪಿಟಲ್ನ ಮುಂಭಾಗ ಒಂದು ಬಿಲ್ಡಿಂಗ್ ಉಂಟು. ಆ ಬಿಲ್ಡಿಂಗ್ ಇದು ಹೆಸರೇ ಮಾಯ ಆಗಿದೆ. ಅಲ್ಲಿ ಕಾಣುವುದು ಮಾತ್ರ ಸನ್ ರಾಯಲ್ ರೆಸಿಡೆನ್ಸಿ ಒಂದು ಕಾಣ್ತಾ ಉಂಟು, ಅಲ್ಲಿ ಲಾಡ್ಜಿಂಗ್. ಮತ್ತು ಅದರ ಕೆಳಗೆ ಒಂದು ಇನ್ಸ್ಟಾಮಾರ್ಟ್ ಅಂತ. ನಿನ್ನೆ ಇನ್ಸ್ಟಾಮಾರ್ಟಿನ ಒಂದು ಲಿಫ್ಟಲ್ಲಿ ಒಬ್ಬ ಹುಡುಗ ಸತ್ತ. ಇನ್ಸ್ಟಾಮಾರ್ಟಿನಲ್ಲಿ ಕೆಲಸ ಮಾಡುವವ. ನಾವು ಎಣಿಸಿದೆವು ಬಿಲ್ಡಿಂಗಿನ ಲಿಫ್ಟಿಗೆ ಏನೋ ಸಿಕ್ಕೊಂಡು ಆ ಹುಡುಗ ಸತ್ತದಂತ ಎಣಿಸಿದ್ದು. ಇಲ್ಲಿ ಬಂದು ನೋಡುವಾಗ ಅದು ಬಿಲ್ಡಿಂಗ್ದು ಲಿಫ್ಟ್ ಅಲ್ಲ, ಇಲ್ಲಿ ಇನ್ಸ್ಟಾಮಾರ್ಟಿನ ಪಕ್ಕದಲ್ಲಿ ಅವರು ಇನ್ಸ್ಟಾಕ್ಕೆ ಸಾಮಾನು ಕೊಂಡೋಗುವಂತಹ ಒಂದು ಲಿಫ್ಟ್ ಮಾಡಿದ್ದಾರೆ. ಅದರಲ್ಲಿ ಸಿಕ್ಕೊಂಡು ಸತ್ತಿದ್ದಾನೆ. ಅದು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು ಬಂದು ಇನ್ಸ್ಪೆಕ್ಷನ್ ಆಗಬೇಕು. ನಿನ್ನೆಲ್ಲ ಬಂದಿದ್ರಂತೆ, ಪೊಲೀಸ್ನವ್ರು ಬಂದಿದ್ರೆ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಆದರೆ ಆ ಲಿಫ್ಟ್ ನೋಡಬೇಕು, ನಮಗೆ ಗೊತ್ತಿಲ್ಲ ಯಾವ ರೀತಿ ಲಿಫ್ಟ್ ಕೊಟ್ಟಿದ್ದಾರಂತ. ಯಾಕೆಂದರೆ ಒಂದು ಇಷ್ಟು ದೊಡ್ಡ ಇನ್ಸ್ಟಾಮಾರ್ಟ್ ಮಾಡುವಾಗ ಈ ಕಟ್ಟಡದಲ್ಲಿ ಕೊಡಲೇಬಾರ್ದು. ಯಾಕೆಂದರೆ ಸಾಮಾನೆಲ್ಲ ಕೊಂಡೋಗ್ಲಿಕ್ಕೆ ಇದರಲ್ಲಿ ಆಗುವುದಿಲ್ಲ. ಅಲ್ಲಿ ಅವರ ಸ್ಟೆಪ್ ನೋಡಿ, ಇದರಿಂದ ಬಿದ್ದು ಅವನು ಸತ್ತಿದ್ದಾನೆ. ನಿನ್ನೆ ಎಲ್ಲ ವಿಡಿಯೋಗಳು ನಿನ್ನೆ ಹರಿದಾಡ್ತಾ ಇತ್ತು. ಆದರೆ ಇವತ್ತು ನಾವು ಬಂದು ನೋಡುವಾಗ ಕೇಳುವಾಗ ಅಲ್ಲಿ ಇನ್ಸ್ಟಾದವರದ್ದು ಕೆಲವು ಸೆಕ್ಯೂರಿಟಿಯನ್ನು ಕೂತ್ಕೊಳ್ಳಿಸಿದ್ದಾರೆ, ಹಿಂದಿಯವರು. ಅವರಲ್ಲಿ ಯಾರನ್ನು ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಲಿಫ್ಟ್ ಇಲ್ಲಿ ಓಪನ್ ಆಗಿ ಕಾಣ್ತಾ ಉಂಟು, ಅವರ ಅಂಗಡಿಯನ್ನು ಮೇಲೆ ನೋಡುವ ಅಂತ ಹೇಳಿದರೆ ಬಿಡುವುದಿಲ್ಲ ಅಂತ. ಎಲ್ಲಿ ತನಕ ಅಲ್ಲಿ ಯಾವುದೋ ಒಂದು ಕುಡ್ಲ ಒಬ್ಬ ಬೌನ್ಸರನ್ನು ತಂದು ನಿಲ್ಲಿಸಿದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಅಂತ. ಹಾಗೆ ನಾನು ಕೇಳಿದು ಇನ್ಸ್ಟಾದಲ್ಲಿ ಏನು ವ್ಯವಹಾರ ಆಗ್ತಾ ಉಂಟು ಅಂತ, ಇನ್ಸ್ಟಾಮಾರ್ಟಲ್ಲಿ ಅಂತ. ಈ ಲಿಫ್ಟ್ ನಾನೀಗ ಪ್ರಶ್ನೆ ಮಾಡಬೇಕು. ಈ ಲಿಫ್ಟ್ ನೋಡಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ, ಈ ಬಿಲ್ಡಿಂಗಿನ ಹೊರಗೆ ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಲಿಫ್ಟನ್ನು ಮಾಡಿದ್ದಾರೆ. ನಗರ ಪಾಲಿಕೆಗೆ ಇದು ಲೈಸೆನ್ಸ್ ಕೊಟ್ಟಿದ ಅಥವಾ ಲಿಫ್ಟಿಗೆ ಯಾರಾದರೂ ಈ ಲೈಸೆನ್ಸ್ ಕೊಟ್ಟಿದ್ದಾರಾ? ಬಾಕಿ ಎಲ್ಲ ಕಡೆಗೆ ಲಿಫ್ಟ್ ಮಾಡುವಾಗ ನಗರ ಪಾಲಿಕೆಗೆ ಸ್ಥಳಕ್ಕೆ ಲೈಸೆನ್ಸ್, ಬಿಲ್ಡಿಂಗ್ಗೆ ಕೊಡ್ತದೆ. ಆದರೆ ಆ ಲಿಫ್ಟ್ ಸರಿ ಉಂಟಾ ಅಂತ ನೋಡಲಿಕ್ಕೆ ಒಂದು ಮೆಸ್ಕಾಮಿಂದಲೇ ಒಬ್ಬರು ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಪ್ರತಿ ವರ್ಷ ಹೋಗಿ ಅಲ್ಲಿ ಮೇಂಟೆನೆನ್ಸ್ ನೋಡಬೇಕು, ಲಿಫ್ಟ್ ಸರಿ ಉಂಟಾ ಅಂತ ನೋಡಬೇಕು. ಇದು ಆ ಲಿಫ್ಟ್ ಅಲ್ಲ. ಆದ ಕಾರಣ ಈ ಲಿಫ್ಟಿನ ಬಗ್ಗೆ ಪರಿಶೀಲನೆ ಮಾಡಿ ನೋಡಬೇಕು ಏನಾಗಿದೆ, ಆ ಹುಡುಗ ಯಾವ ರೀತಿಯಲ್ಲಿ ಸತ್ತ. ಯಾಕೆಂದರೆ ಈ ಲಿಫ್ಟಿಗೆ ಪರ್ಮಿಷನ್ ಕೊಟ್ಟವರು ಯಾರು, ಅದು ಅಧಿಕೃತವ ಅನಧಿಕೃತವ ಅಂತ ಪರಿಶೀಲನೆ ಮಾಡಬೇಕು. ನೋಡಿ, ಎಲ್ಲ ಮಾಲ್ಗಳಲ್ಲಿ ಸಾಮಾನು ಕೊಂಡೋಗ್ಲಿಕ್ಕೆ ಅಂತಹ ಲಿಫ್ಟ್ ಇರ್ತದೆ, ದೊಡ್ಡ ಲಿಫ್ಟ್ಗಳು ಇರ್ತದೆ. ಜನರು ಹೋಗೋದು ಬೇರೆ ಇರ್ತದೆ, ಸಾಮಾನು ಕೊಂಡೋಗ್ಲಿಕ್ಕೆ ಒಂದು ಲಿಫ್ಟ್ ಇರ್ತದೆ. ಇಲ್ಲಿ ನೋಡಿ, ತಗಡಿನಲ್ಲಿ ಒಂದು ಲಿಫ್ಟ್ ಮಾಡಿದ್ದಾರೆ ಸಾಮಾನು ಕೊಂಡೋಗ್ಲಿಕ್ಕೆ. ಆ ಲಿಫ್ಟ್ ಮಾಡಿದ್ರು ಒಂದು ವೇಳೆ ಆ ಲಿಫ್ಟ್ ಏನಾದರೂ ಕೆಟ್ಟಿದ್ರೆ ಹುಡುಗ ಅಲ್ಲಿ ಒಳಗೆ ಹೋಗಿ ಕೆಳಗೆ ಬೀಳ್ತಾನೆ ವಿನಃ ಸಾಯುವಂಥ ಪರಿಸ್ಥಿತಿ ಬರುವುದಿಲ್ಲ. ಆದರೆ ಈ ಹುಡುಗ ಯಾಕೆ ಸತ್ತ ಅಂತ ಒಂದು ಪ್ರಶ್ನೆ ಗಂಭೀರವಾಗಿದೆ. ಇದನ್ನು ಅಧಿಕಾರಿಗಳು ನೋಡಲೇಬೇಕು. ಈ ತಗಡಿನ ಲಿಫ್ಟ್ ಮಾಡಲಿಕ್ಕೆ ಉಂಟಾ? ಅಧಿಕಾರಿಗಳು ಮತ್ತು ಈ ಕಟ್ಟಡದವನು ಯಾವನಿವನು, ಅಲ್ಲಿ ಬೋರ್ಡೇ ಇಲ್ಲ, ಅವನ ಬೋರ್ಡೇ ಮಾಯ ಆಗಿದೆ. ಇಲ್ಲಿದು ಬಿಲ್ಡಿಂಗ್ ಇದು ವ್ಯವಹಾರ ಮಾಡುವವನಿಗೆ ಖಾಲಿ ಎಲ್ಲರಿಗೆ ಇಲ್ಲಿ ಕಾಣೋದು ಸನ್ ರಾಯಲ್ ರೆಸಿಡೆನ್ಸಿ ಲಾಡ್ಜ್ ಮತ್ತು ರೂಮ್ ಕೊಡೋದು ಕಟ್ಟಡ ಕಾಣೋದಲ್ಲದ್ರೆ ನೋಡಿ ಆ ಕಟ್ಟಡಕ್ಕೆ ಹೆಸರೇ ಇಲ್ಲ. ಹಾಗಾದರೆ ಆ ಕಟ್ಟಡದವ ಕೊಡುವಾಗ ಈ ಲೈಸೆನ್ಸ್ ಕೊಡಬೇಕಾ ಅಥವಾ ಅವನ ಡಾಕ್ಯುಮೆಂಟ್ಸಲ್ಲಿ ಏನುಂಟು, ಅವನೀಗ ಕಾಂಟ್ರಾಕ್ಟ್ ಮಾಡುವಾಗ ರೆಂಟಿಗೆ ಕೊಡುವಾಗ ಯಾವ ರೀತಿ ಕೊಡಬೇಕು, ಇಲ್ಲಿ ಇಲ್ಲೀಗಲ್ ಕೊಡಲಿಕ್ಕೆ ಉಂಟಾ ಅಂತ ಆ ಓನರಿಗೂ ಸಹ ಅದು ಸಂಬಂಧಪಟ್ಟದು. ಆ ಓನರ್ನ ಮೇಲೆ ಸಹ ಆ್ಯಕ್ಷನ್ ಆಗಲೇಬೇಕು, ಅವನ ಮೇಲೆ ಕೇಸ್ ಮಾಡಲೇಬೇಕು. ಯಾಕೆಂದರೆ ಇಂಥೆಲ್ಲ ಬಿಲ್ಡಿಂಗ್ಗಳನ್ನು ಮಾಡಿ ಈ ರೀತಿ ಒಬ್ಬ ಹುಡುಗನ ಜೀವದ ಜೊತೆಗೆ ಆಟ ಆಡುವಾಗ ಓನರ್ನ ಒಟ್ಟಿಗೆ ಈ ಬಿಲ್ಡಿಂಗ್ ಓನರಿಗೆ ಸಹ ಖಂಡಿತ ಸಜೆ ಆಗಬೇಕು. ಇಲ್ಲಿ ನಾವೆಲ್ಲ ಬಂದು ಈಗ ಇನ್ಸ್ಟಾಮಾರ್ಟಿನ ಬಗ್ಗೆ ನೋಡ್ತೇವೆ. ಇನ್ಸ್ಟಾಮಾರ್ಟಲ್ಲಿ ಹೇಗೆ ಕೊಂಡೋದ್ರು, ಹೇಗೆ ಲಿಫ್ಟ್ ಅಳವಡಿಸಿದ್ರು, ಯಾವ ರೀತಿ ಈ ಲಿಫ್ಟಲ್ಲಿ ಅವರು ಸಾಮಾನು ಕೊಂಡೋಗ್ತಂತ ನಾವು ಪ್ರಶ್ನೆ ಮಾಡ್ತೇವೆ. ಆ ಇನ್ಸ್ಟಾಮಾರ್ಟಿಗೆ ಕೇಸ್ ಆಗ್ತೇವೆ ಓನರ್ನ ಮೇಲೆ. ಯಾಕೆಂದರೆ ನೀವು ಮಾಡಿದ ಲಿಫ್ಟ್ ಸರಿ ಇಲ್ಲದ ಕಾರಣ ಈ ರೀತಿ ಆಗಿದೆ ಅಂತ. ಆದರೆ ಕೇವಲ ಇನ್ಸ್ಟಾಮಾರ್ಟ್ನ ಓನರ್ ಮಾತ್ರ ಅಲ್ಲ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇದಕ್ಕೆ ಲೈಸೆನ್ಸ್ ಕೊಟ್ಟಿದ್ರೆ ಅಥವಾ ಲಿಫ್ಟಿಗೆ ಯಾವುದಾದ್ರೂ ಸಂಬಂಧಪಟ್ಟಿದ್ರೆ ಆ ಅಧಿಕಾರಿಗಳಿಗೆ ಮೊದಲನೇದಾಗಿ ಈ ಓನರ್ ಯಾವ ರೀತಿ ಇದಕ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಯಾಕೆಂದರೆ ಅಗ್ರಿಮೆಂಟ್ ಮಾಡುವಾಗ ಅವನು ಅದರಲ್ಲಿ ಬರೆದಿರ್ತಾರೆ ಯಾವ ರೀತಿ ರೆಂಟ್ ಕೊಡಲಿಕ್ಕೆ ಅಥವಾ 11 months ಅಗ್ರಿಮೆಂಟಲ್ಲಿ ಯಾವ ರೀತಿ ಶಾಪ್ ಕೊಡಬೇಕು, ಅವ್ರು ಏನು ಮಾಡಬೇಕಂತರಲ್ಲಿ ಬರೆದಿರ್ತಾರೆ. ಆತನಿಗೂ ಜವಾಬ್ದಾರಿ ಉಂಟು, ಆತನ ಮೇಲೆ ಸಹ ಕಠಿಣ ಕ್ರಮ ಆಗಬೇಕು. ಕೇವಲ ಇನ್ಸ್ಟಾಮಾರ್ಟ್ ಓನರ್ ಮಾತ್ರ ಅಲ್ಲ, ಕಟ್ಟಡ ಕೊಟ್ಟವ, ಈ ಲಿಫ್ಟಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾನೆ, ನಗರ ಪಾಲಿಕೆ ಒಂದು ವೇಳೆ ಇದು ಪಾರ್ಕಿಂಗ್ ಆಗ್ತಿದ್ರೆ ನಗರ ಪಾಲಿಕೆ ಸಹ ಸಂಬಂಧಪಟ್ಟವರು ಯಾರು ಇದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅಥವಾ ಒಂದು ವೇಳೆ ಲೈಸೆನ್ಸ್ ಕೊಡದೆ ಹೀಗೆ ಮಾಡಿದಿದ್ರು ಅಧಿಕಾರಿಗಳು ಇವರ ಮೇಲೆ, ಕಟ್ಟಡದ ಓನರ್ನ ಮೇಲೆ, ಇನ್ಸ್ಟಾಮಾರ್ಟ್ನ ಓನರ್ನ ಮೇಲೆ ಆ್ಯಕ್ಷನ್ ತಗೊಳ್ಬೇಕಿತ್ತು. ಏನಾದರೂ ಆಗುವಾಗ ಬರುವುದಲ್ಲ. ಹಾಗಾಗಿ ನಾನು ಹೇಳೋದು, ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳಾಗಲಿ ಓನರ್ಗಳಾಗಿ ಕಟ್ಟಡದ ಓನರ್ಗಳು ಇವರ ಮೇಲೆ ಕೂಡಲೇ ತಕ್ಷಣ ಕ್ರಮ ಜರುಗಿಸಬೇಕು. ಇಲ್ಲಿ ಇನ್ಸ್ಟಾಮಾರ್ಟಿಗೆ ಹೋಗುವಂಥ ಸ್ಟೆಪ್
ಇಲ್ಲಿ ಇನ್ಸ್ಟಾಮಾರ್ಟಿಗೆ ಹೋಗುವ ಸ್ಟೆಪ್ಪಲ್ಲಿ ನೋಡಿ, ಇಲ್ಲಿ ಎಲ್ಲ ನೋ ಪಾರ್ಕಿಂಗ್ ಹಾಕಿದ್ದಾರೆ. ನೋ ಪಾರ್ಕಿಂಗ್ ಇದ್ದು ಜಾಗ ಇನ್ಸ್ಟಾಕ್ಕೆ ಸಂಬಂಧಪಟ್ಟ ಜಾಗ ಅಲ್ಲ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಟ್ರಾನ್ಸ್ಫಾರ್ಮರ್, ಇದು ನಗರ ಪಾಲಿಕೆಗೆ ಸಂಬಂಧಪಟ್ಟ ಜಾಗಗಳು. ಇಲ್ಲಿ ಇವರು ನೋ ಪಾರ್ಕಿಂಗ್ ಹಾಕ್ಕೊಂಡು ಇವರದೆಲ್ಲ ಸರಕುಗಳ ಗಾಡಿಯನ್ನು ಇಲ್ಲಿ ತಂದು ನಿಲ್ಲಿಸ್ತಾರೆ. ಜನರು ಈಚೆಯಿಂದ ಹೋಗುವಾಗ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು, ಅಲ್ಲಿ ಇನ್ಸ್ಟಾಮಾರ್ಟ್ ಬಂದ ನಂತರ ಇಲ್ಲಿ ಎಲ್ಲ ಗಾಡಿಗಳು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆಕ್ಸಿಡೆಂಟ್ ಝೋನ್ ಅಂತ ಹೇಳಿದರು. ನೋಡುವಾಗ ಇಲ್ಲಿ ಯಾವುದೇ ಒಂದು ಗಾಡಿ ಬರುವಾಗ ಸೆಕ್ಯೂರಿಟಿ ಅವರು ಇದರ ಮುಂದೆ ಗಾಡಿ ನಿಲ್ಲಿಸಬಾರ್ದು, ಅಲ್ಲಿ ನಿಲ್ಲಿಸಬಾರ್ದು, ಇಲ್ಲಿ ನಿಲ್ಲಿಸಬಾರ್ದು ಹೇಳ್ತಾರೆ. ಯಾರು ಇನ್ಸ್ಟಾಮಾರ್ಟ್ ಉಂಟು ಅವನ ಓನರ್ನ ನಂಬರ್ ಕೊಡಲಿಕ್ಕೆ ಇವರು ಹೆದರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಇನ್ಸ್ಟಾಮಾರ್ಟಿನ ಮ್ಯಾನೇಜರ್ ಮಾತಾಡೋದಿಲ್ಲ, ಇನ್ಸ್ಟಾಮಾರ್ಟಿನ ಓನರ್ ಯಾರು ಅಂತ ಗೊತ್ತಿಲ್ಲ. ಹೇಳಿದರೆ ಓನರ್ ಎಲ್ಲ ಭೂಗತಾಗಿದ್ದಾನೆ. ಇವರನ್ನೆಲ್ಲ 4-5 ಸೆಕ್ಯೂರಿಟಿಗಳು, ಇನ್ನೊಬ್ಬ ಅಲ್ಲಿ ಬೌನ್ಸರ್ ಅಂತೆ, ಅವ ಅಲ್ಲಿ ಕಾಲು ಮೇಲೆ ಮಾಡಿಕೊಂಡು ಕೂತು, ಬೌನ್ಸರ್ ಇದ್ರ ಮೇಲೆ ಯಾರು ಬರಲಿಕ್ಕೆ ಆಗೋದಿಲ್ಲ ಅಂತ ಯಾವುದೋ ಒಂದು ಕುಡ್ಲ ಬೌನ್ಸರನ್ನು ಇಟ್ಕೊಂಡಿದ್ದಾರೆ. ನಾನು ಹೇಳೋದು, ಇಲ್ಲಿ ನೇರವಾಗಿ ಆಕ್ಸಿಡೆಂಟುಗಳು ಎಲ್ಲಿಯೂ ಆಗ್ತದೆ. ಆದರೆ ಈ ರೀತಿ ಕಳ್ಳರಾಗಿ ವರ್ತನೆ ಮಾಡೋದು, ಓನರ್ ಮಾತಾಡೋದಿಲ್ಲ, ಮ್ಯಾನೇಜರ್ ಮಾತಾಡೋದಿಲ್ಲ, ಯಾವನ ಹಿಂದಿಯವರು ಸೆಕ್ಯೂರಿಟಿಯವರು. ಇವತ್ತು ನೋಡಿ, 4 ಜನ ಸೆಕ್ಯೂರಿಟಿ, ಒಬ್ಬ ಬೌನ್ಸರ್ ಕಾಲು ಕುತ್ತ ಮಾಡಿಕೊಂಡು ಅಲ್ಲಿ ನಿಂತಿದ್ದಾನೆ. ಯಾರನ್ನು ಮಾತಾಡಲಿಕ್ಕೆ ಬಿಡುವುದಿಲ್ಲ, ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಇಲ್ಲಿ ಪಾರ್ಕಿಂಗ್ ನಿಲ್ಲಲಿಕ್ಕೆ ಬಿಡುವುದಿಲ್ಲ. ಹೇಳುವಾಗ ಇದೆಲ್ಲ ನಗರ ಪಾಲಿಕೆಯವರು ಗಮನಿಸಬೇಕು, ಇದನ್ನೆಲ್ಲ ತೆರವು ಮಾಡಬೇಕು. ಇಲ್ಲಿ ಪಾರ್ಕಿಂಗ್ ಯಾವುದೇ ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಪಾರ್ಕಿಂಗ್ ಅಲ್ಲ. ನಾವು ಈ ಬಿಲ್ಡಿಂಗಿನ ಓನರನ್ನು ಕೇಳುವಾಗ ಇಲ್ಲಿ ಇದ್ದ ಶಾಪಿನವರೇ ಭಯಪಡ್ತಾರೆ, ಓನರಿನ ಈ ಬಿಲ್ಡಿಂಗ್ನ ಓನರ್ನ ಹೆಸರು ಕೊಡಲಿಕ್ಕೆ ಭಯಪಡ್ತಾರೆ. ನಾವು ತೆಗೆದೇವು ಅವನ ನಂಬರ್, ಇವನು ರಜಾಕ್ ಅಂತೆ, ಈ ಕಟ್ಟಡದ ಓನರ್ ರಜಾಕ್ ಅಂತೆ, ಕೇರಳದಲ್ಲಿರುವ ಒಬ್ಬ. ಆದರೆ ಅವನ ಬೋರ್ಡೇ ಇಲ್ಲ ಇಲ್ಲಿ. ಅವನು ಯಾವ ವ್ಯವಹಾರ ಇಲ್ಲಿ ಮಾಡಲಿಕ್ಕೆ ಬಾಡಿಗೆ ಕೊಡ್ತಾನೆ ನಮಗೆ ಗೊತ್ತಿಲ್ಲ. ಅವನಿಗೆ ಕರೆ ಮಾಡಿ ಹೇಳುವಾಗ, ನಿಮ್ಮ ಕಟ್ಟಡ ನಿಮಗಿದಕ್ಕೆ ಏನು ಸಂಬಂಧ ಇಲ್ವ ಹೇಳುವಾಗ, ನನಗೆ ಬರಲಿಕ್ಕೆ ಆಗೋದಿಲ್ಲ, ನಾನು ಎಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೇನೆ, ಏನಿದ್ರು ನಾನು ಲೀಗಲ್ ಆಗಿ ಹೋಗಿದ್ದೇನೆ, ಲಾಯರ್ ಮುಖಾಂತರ ಹೋಗಿದ್ದೇನೆ, ಅಗ್ರಿಮೆಂಟ್ ಮಾಡಿದ್ದೇನೆ, ನಗರ ಪಾಲಿಕೆಯವರು ಇದಕ್ಕೆ ಜವಾಬ್ದಾರಿ, ಪೊಲೀಸ್ ಇಲಾಖೆಯವರು ಜವಾಬ್ದಾರಿ, ನಂದು ಕಟ್ಟಡ ಮಾತ್ರ ಅಂತ ಉದ್ದಟತನದಲ್ಲ ಮಾತಾಡೋದಾದರೆ ರಜಾಕ್, ಇವನಿಗೆ ಇಲ್ಲಿ ನಗರ ಪಾಲಿಕೆ ದಂಧೆ ಮಾಡಲಿಕ್ಕೆ ಬಿಲ್ಡಿಂಗ್ ಕೊಟ್ಟಿದ ಅಂತ ಪ್ರಶ್ನೆ. ಪೊಲೀಸ್ ಇಲಾಖೆಗಳು ಇವನ ಕೆಲಸದವರ? ಯಾಕೆಂದರೆ ಅವು ಕೇಳ್ತಾ ಇದ್ದಾನೆ, ನಾನೆಲ್ಲ ಸರಿಯಾಗಿದ್ದೇನೆ, ಏನು ತನಿಖೆ ಪೊಲೀಸ್ ಇಲಾಖೆ ಮಾಡಬೇಕು, ಏನಿದ್ರು ಕಟ್ಟಡದ ಬಗ್ಗೆ ಲಿಫ್ಟಿನ ಬಗ್ಗೆ ಅಧಿಕಾರಿಗಳು ಮಾತಾಡಬೇಕಂತೆ. ಇವ ಓನರ್ ಆದವಾಗ ಅಗ್ರಿಮೆಂಟ್ ಮಾಡುವಾಗ ಒಂದೊಂದು ಶಾಪ್ಗಳು ಯಾವ ರೀತಿ ಇರಬೇಕಂತ ಅವನಿಗೆ ಗೊತ್ತಿರಬೇಕು ರಜಾಕಿಗೆ. ಅವನಲ್ಲಿ ಇಲ್ಲೀಗಲ್ ಆಗಿ ಅಲ್ಲಿ ಲಿಫ್ಟ್ ಮಾಡಿಸ್ಕೊಂಡು ಇವತ್ತೊಂದು ಜೀವದ ಜೊತೆ ಚಲ್ಲಾಟ ಮಾಡ್ತಾನೆ ಅಂತ ಹೇಳುವಾಗ ಈ ಬಿಲ್ಡಿಂಗ್ನ ಓನರಿಗೂ ನೋಟಿಸ್ ಮಾಡಬೇಕು. ಪಾರ್ಕಿಂಗಲ್ಲಿ ಕ್ಯಾಂಟೀನ್ ಮಾಡಿ ಬಾಡಿ ಕೊಟ್ಟಿದ್ದಾನೆ, ಇಲ್ಲಿ ಸಹ ಬಾಡಿ ಕೊಟ್ಟಿದ್ದಾನೆ, ಇಲ್ಲಿ ಕ್ಯಾಂಟೀನ್ ಇನ್ನೊಂದು ಐಡಿಯಲ್ ಅಂತ ಬಾಡಿ ಕೊಟ್ಟಿದ್ದಾನೆ. ಕೆಳಗೆ ಅಲ್ಲಿ ಲಿಫ್ಟ್ ಬಿಡಿ, ಇವನ ಕಟ್ಟಡದ ಲಿಫ್ಟೇ ಇವತ್ತು ಪ್ರಯೋಜನ ಇಲ್ಲ, ಕಟ್ಟಡದ ಲಿಫ್ಟ್ ಆಪರೇಟ್ ಆಗ್ತಾ ಇಲ್ಲ, ಪಾರ್ಕಿಂಗಲ್ಲೆಲ್ಲ ಶಾಪ್ ಮಾಡಿ ಕೊಟ್ಟ ಈ ರಜಾಕಿನ ಕಟ್ಟಡದ ಮೇಲೆ ನಾನು ಮಂಗಳೂರು ನಗರ ಪಾಲಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಕಮಿಷನರ್ ತಕ್ಷಣ ಈ ಬಿಲ್ಡಿಂಗ್ ಆ್ಯಕ್ಷನ್ ಆಗಬೇಕು, ಆ್ಯಕ್ಷನ್ ಮಾಡಬೇಕು, ಇದನ್ನು ತೆರವು ಮಾಡಬೇಕು. ಯಾಕೆಂದರೆ ಇದರಲ್ಲಿ ಇಲ್ಲೀಗಲ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಜಾಕಿಗೆ ಮೊದಲು ನೋಟಿಸ್ ಕೊಡಬೇಕು. ಕೇರಳದಲ್ಲಿ ಕೂತ್ಕೊಂಡು ಇಂಥ ಅವ್ಯವಹಾರ ಮಾಡೋದಾದರೆ ಇವನು ಯಾವನು ಅಂತ ಬೇಕು ದೊಣ್ಣೆ ನಾಯಕ ಇಲ್ಲಿ ಬಂದು. ಎಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಜಾಗವನ್ನು ಇವರು ಪಾರ್ಕಿಂಗ್ ಅಂತ ಹಾಕಿದಾರಲ್ಲ, ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಎಲ್ಲ ಹೋಟೆಲ್ನ ಬೋರ್ಡ್ಗಳು ಎಲ್ಲ ನೋ ಪಾರ್ಕಿಂಗ್. ಜನರಿಗೆ ಇಲ್ಲಿ ನಿಲ್ಲಕ್ಕಿಲ್ಲ, ಜನರಿಗೆ ಹೋಗ್ಲಿಕ್ಕಿಲ್ಲ. ಇನ್ಸ್ಟಾ ಇಲ್ಲಿ ಬಂದು 1 ವರ್ಷ ಆಗಲಿಲ್ಲ. ಒಂದು ವರ್ಷದ ಒಳಗೆ ಈ ಒಂದು ಲಿಫ್ಟಲ್ಲಿ ಒಬ್ಬ ಸಾಯ್ಬೇಕಂತ ಹೇಳಿದರೆ ಇವರು ಯಾವ ರೀತಿ ಅದನ್ನು ಲಿಫ್ಟನ್ನು ಮಾಡಿದ್ದಾರೆ ಎನ್ನುವ ಪ್ರಶ್ನೆ. ನೋಡಿ, ಇಲ್ಲಿ ಒಂದು ಐಡಿಯಲ್ ಕೆಫೆ. ಈ ಐಡಿಯಲ್ ಕೆಫೆಗೆ ಪರ್ಮಿಷನ್ ಇಲ್ಲ. ಕೆಳಗೆ ಬೇಸ್ಮೆಂಟ್ ಪಾರ್ಕಿಂಗಲ್ಲಿ ಒಂದು ಕ್ಯಾಂಟೀನ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಐಡಿಯಲ್ ಕೆಫೆ ಮಾಡಿದ್ದಾರೆ. ಈ ಐಡಿಯಲ್ ಕೆಫೆಯಲ್ಲಿ ಖಾಲಿ ಕೆಫೆ ಅಲ್ಲ ನೋಡಿ, ಇಲ್ಲಿ ಈ ಕೆಫೆಯಲ್ಲಿ ಸಿಗರೇಟ್ ಸೇಲ್ ಆಗ್ತಾ ಉಂಟು. ಸಿಗರೇಟಿಗೆ ಒಂದು ಅಡ್ಡ ಬಂದು ಎಲ್ಲರಿಗೆ ಕೂತ್ಕೊಳ್ಳುವಂಥ ಒಂದು ಅಡ್ಡ ಸಿಗರೇಟಲ್ಲಿ ಇಲ್ಲಿ ಇದೆಲ್ಲ ನೋಡಿ. ರಜಾಕ್ನ ಈ ಕಟ್ಟಡದಲ್ಲಿ ಅವ ಹೇಳ್ತಾನಲ್ಲ, ರಜಾಕ್ ಮುಟ್ಟಾಳ ಕೇರಳದಲ್ಲಿ ಕೂತು ನಂದು ಲೀಗಲ್ ಆಗಿ ಉಂಟು ಅಂತ ಹೇಳ್ತಾನೆ, ನನಗೆ ಬರಲಿಕ್ಕೆ ಆಗುದಿಲ್ಲ. ಲೀಗಲ್ ಹೇಳುವ ರಜಾಕಿಗೀಗ ತೋರಿಸ್ತೇನೆ, ಇಲ್ಲಿ ಕೆಫೆ ಮಾಡಿಕೊಂಡು ಇಲ್ಲಿ ಸ್ಮೋಕ್ ಝೋನು, ಅದೆಲ್ಲ ನಿನ್ನ ಕಟ್ಟಡದಲ್ಲಿ ಇಲ್ಲೀಗಲ್ ಅಲ್ವಾ? ಪಾರ್ಕಿಂಗಲ್ಲಿ ನೀನು ಕ್ಯಾಂಟೀನ್ ಮಾಡಿಕೊಂಡು ಇಲ್ಲಿಗೆಲ್ ವ್ಯವಹಾರ ಮಾಡ್ತಿ, ನೀನು ಇಲ್ಲಿ ಖಾಲಿ ಅಲ್ಲಿ ಬಾಡಿಗೆ ತಗೊಳ್ತಿ, ಲೂಡ್ತಿ. ನಿನ್ನ ಯೋಗ್ಯತೆ ಒಂದು ಬಿಲ್ಡಿಂಗಲ್ಲಿ ನಿನ್ನ ಬೋರ್ಡ್ ಸಮೇತ ಇಲ್ಲ ರಜಾಕ್. ಈ ರಜಾಕ್ನ ಮೇಲೆ ಮಹಾನಗರ ಪಾಲಿಕೆ DC ಅವರು ಖಂಡಿತ ಇದು ಆ್ಯಕ್ಷನ್ ತಗೊಳ್ಬೇಕು. ಪಬ್ಲಿಕ್ಕಿಗೆ ಪ್ರತಿಯೊಂದು ಪಬ್ಲಿಕ್ ಇಲ್ಲಿ ಕಂಪ್ಲೇಂಟ್ ಉಂಟು, ಇಲ್ಲಿ ಈ ಕಟ್ಟಡ ಸರಿ ಇಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಇವತ್ತು ಇನ್ಸ್ಟಾಮಾರ್ಟಿನಲ್ಲಿ ಈ ಇನ್ಸಿಡೆಂಟ್ ಆದ ನಂತರ ಎಲ್ಲ ಇವನ ಅವ್ಯವಹಾರ ಹೊರಗೆ ಬೀಳ್ತಾ ಉಂಟು.
ಇವನು ಮಾತಾಡುವಾಗ ಎಲ್ಲರಿಗೆ ಇವನಿಗೆ ಪೊಲೀಸ್ ಅಧಿಕಾರಿ ಉಂಟಂತ, ಲೀಗಲ್ ಆಗಿದ್ದೇನೆ, ವಕೀಲರಿದ್ದಾರೆ ಅಂತ ಹೇಳುವವರು ಎಲ್ಲ ಕೈಕಟ್ಟಿ ಕೂತಿದಾರ. ಈ ರಜಾಕಿ ಯಾರಂತ ಬೇಕು ಕೇರಳದಲ್ಲಿ ಕೂತು, ಇಲ್ಲಿ ರಿಂಗ್ ಮಾಸ್ಟರ್ ಯಾವನಂತ ಬೇಕು. ಬೇಸ್ಮೆಂಟ್ ಅಲ್ಲಿ ಈಗ ದೊಡ್ಡ ಕ್ಯಾಂಟೀನ್, ಆ ಕ್ಯಾಂಟೀನ್ಗೆ ಯಾರು ಪರ್ಮಿಷನ್ ಕೊಟ್ಟರು? ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ರಜಾಕ್ ಹೇಗೆ ಬಾಡಿಗೆಗೆ ಕೊಟ್ಟ ಬಂದು ನೋಡ್ಬೇಕಲ್ಲ. ಒಬ್ಬ ಕಟ್ಟಡವನ್ನು ಕೊಟ್ಟಡ ಕೂಡಲೇ ಖಾಲಿ ಬಾಡಿಗೆ ತಗೊಳ್ಳೋದಲ್ಲ, ಅದರಲ್ಲಿ ಏನು ವ್ಯವಹಾರ ಆಗ್ತಾ ಉಂಟು, ಇಲ್ಲೀಗಲ್ ಏನು ಮಾಡ್ತಾರೋ ನೋಡ್ಬೇಕು. ಅವನು ಹೇಳ್ತಾ ಇದ್ದಾನೆ ಲೀಗಲ್ ಇಲ್ಲೀಗಲ್ ನಾನು ನೋಡ್ಲಿಕ್ಕಿಲ್ಲ, ನಾನು ಅಗ್ರಿಮೆಂಟ್ ಮಾಡೋದು ಏನಿದ್ರು ಅಧಿಕಾರಿಗಳು ಪೊಲೀಸ್ ಇಲಾಖೆಗಳು ನೋಡಬೇಕು, ನಾನಲ್ಲ. ಹಾಗಾದ್ರೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗಳು ಯಾವನೋ ಒಬ್ಬ ಕೇರಳದಲ್ಲಿ ಕೂತ್ಕೊಂಡು ಇಲ್ಲಿ ದಂಧ ಮಾಡುವವನ ಕಟ್ಟಡ ನೋಡ್ಲಿಕ್ಕೆ ಇಲ್ಲಿ ಅಧಿಕಾರಿಗಳದ್ದು ಮತ್ತು ಪೊಲೀಸರು ಇರುವುದು ಅನ್ನೋ ಪ್ರಶ್ನೆ ನನಗೆ. ಕೊಕ್ಕೋ ಕೋಲಾ, ಸನ್ ರಾಯಲ್ ಕ್ಯಾಂಟೀನ್, ಐಡಿಯಲ್ ಇದರ ಪ್ರಮೋಷನ್ ಇವರದ್ದು ಎಲ್ಲಿ? ಮಾರ್ಗದಲ್ಲಿ. ಒಂದು ವೇಳೆ ಇವರ ಜಾಗ ಆಗ್ತಿದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಹೋಗ್ಬೇಕಿತ್ತು, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್, ಅಲ್ಲಿ ಒಂದು ಟ್ರಾನ್ಸ್ಫಾರ್ಮರ್. ಆಗ ಗೊತ್ತಾಗಬೇಕು ಇದೆಲ್ಲ ನಗರ ಪಾಲಿಕೆಗೆ ಸಂಬಂಧಪಟ್ಟ ಜಾಗ. ಒಂದು ವೇಳೆ ಈ ಕಟ್ಟಡದವನ ಈ ಜಾಗ ಆಗ್ತಿದ್ರೆ ಯಾವತ್ತೇ ಅವನು ಇದನ್ನು ತೆರವು ಮಾಡಿಸ್ತಿದ್ದ. ಎಲ್ಲ ಜನರನ್ನು ಲೂಟಿ ಮಾಡಿಕೊಂಡು ಇವರು ಇಡೀ ಪಾರ್ಕಿಂಗಲ್ಲಿ ಕಬ್ಜಾ ಮಾಡಿಕೊಂಡು ಸೆಕ್ಯೂರಿಟಿ ಅವರನ್ನು ಇಟ್ಕೊಂಡು ಬೌನ್ಸರ್ನವರನ್ನು ಇಟ್ಕೊಂಡು ನಮ್ಮ ಪಾರ್ಕಿಂಗ್ ಹೊರಗೆ ಹೋಗಿ ಅಂತ ಹೇಳುವುದಾದ್ರೆ ಈ ರಜಾಕಿನ ಜಾಗ ಅಲ್ಲ ಇದು. ಬಿಲ್ಡಿಂಗ್ ಪರ್ಮಿಷನ್ ಕೊಡುವಾಗ ಈ ಸ್ಟ್ರಕ್ಚರ್ ಮತ್ತು ಬಿಲ್ಡಿಂಗ್ಗೆ ಪರ್ಮಿಷನ್ ಕೊಟ್ಟಿರ್ತೀರಿ, ಶಾಪಿಗೆ ಕೊಟ್ಟಿರ್ತೀರಿ, ಪಾರ್ಕಿಂಗ್ ಕೊಟ್ಟಿರ್ತೀರಿ. ಆದರೆ ಇನ್ಸ್ಟಾಮಾರ್ಟಿಗೆ ಈ ರೀತಿ ಸ್ಟೆಪ್ ಅಳವಡಿಸ್ಕೊಂಡು ಮಾಡುವ ಪರ್ಮಿಷನ್ ಯಾರು ಕೊಟ್ಟಿದ್ದೀರಿ? ಯಾರು ಕೊಟ್ಟಿದ್ದೀರಿ? ಇವತ್ತು ಜನರನ್ನು ಬಂದು ಯಾರು ಹೆದರಿಸುವ ಹಾಗೆ ಮಾಡಬೇಡಿ. ಇಲ್ಲಿ ಇವತ್ತು ನಿಜವಾಗಿ ಒಂದು ವೇಳೆ ಪೊಲೀಸ್ ಇಲಾಖೆಯವರು ಇರಬೇಕಿತ್ತು. ಹಾಗಿದ್ರೆ ಏನಾದರೂ ಇಲ್ಲಿ ತೊಂದರೆ ಇದ್ದರೆ ಯಾವನೋ ಒಬ್ಬನನ್ನು ಬೌನ್ಸರನ್ನು ಕುತ್ಕೊಳ್ಳಿಸಿ ಇಲ್ಲಿ ನೋಡಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ ಅಂತ ಯಾವನೇ ಬೌನ್ಸರ್ ಇಲ್ಲಿ ಇಲ್ಲ ಕುತ್ಕೊಳ್ಳಿಕ್ಕೆ. ಇದು ಪೊಲೀಸ್ ಇಲಾಖೆಯವರು ನೋಡಬೇಕು. ಇಲ್ಲಿ ಬೌನ್ಸರನ್ನು ಬಂದು ಕೂತ್ಕೊಳ್ಳಿಸಿದಾದ್ರೆ ಈ ಇನ್ಸ್ಟಾಮಾರ್ಟಲ್ಲಿ ಏನಾದರೂ ಅವ್ಯವಹಾರ ಆಗ್ತಾ ಉಂಟಾ ನೋಡಿ. ನಗರ ಪಾಲಿಕೆ ಅಧಿಕಾರಿಗಳಾಗಲಿ ಅಥವಾ ಮೂಡದ ಅಧಿಕಾರಿಗಳಾಗಲಿ, ಕಂದಾಯ ಇಲಾಖೆಯವರಾಗಲಿ, TPOಗಳಿಗೆ ನಾನು TPOಗಳ ಗಮನಕ್ಕೆ, TPOಗಳು ನೀವು ಪರ್ಮಿಷನ್ ಕೊಡುವಾಗ ಕಟ್ಟಡದ ಲೈಸೆನ್ಸ್ ಯಾವ ರೀತಿ ಕೊಡ್ತೀರಿ ಅಂತ ನಮಗೂ ಗೊತ್ತು. ಆದರೆ ಕಟ್ಟಡದ ಪರ್ಮಿಷನ್ ಬಿಟ್ಟು ನಿಮ್ಮ ಪ್ಲ್ಯಾನಲ್ಲಿದ್ದದಕ್ಕಿಂತ ಜಾಸ್ತಿಯಾಗಿ ಇವರು ಈ ರೀತಿ ಅವ್ಯವಹಾರ ಮಾಡಿ ಸ್ಟೆಪ್ ಮಾಡಿದರು ಹೇಳುವಾಗ ನಗರ ಪಾಲಿಕೆ ಅಧಿಕಾರಿಗಳ ಮೇಲೂ ಕ್ರಮ ಜರುಗಿಸಬೇಕಾಗ್ತದೆ. ಆದಷ್ಟು ಬೇಗ ಇನ್ಸ್ಟಾಮಾರ್ಟಿಗೆ ಈ ರೀತಿ ಸ್ಟ್ರಕ್ಚರ್ ಮಾಡಿಕೊಟ್ಟವನ ಮೇಲೆ, ಇನ್ಸ್ಟಾಮಾರ್ಟಿ ನಾವು ಮಾಡಿದವನು ಇಲ್ಲಿ ರಜಾಕ್ ಕಟ್ಟಡ ಓನರ್ನ ಮೇಲೆ ಕೂಡಲೇ ತಕ್ಷಣ ನೀವು ಕ್ರಮ ಜರುಗಿಸದಿದ್ದರೆ ನಾವು ಬಂದು ಇಲ್ಲಿ ಪ್ರತಿಭಟನೆ ಮಾಡಬೇಕಾದಿತ್ತು. ಯಾಕೆಂದರೆ ಇದು ಇಲ್ಲೀಗಲ್. ಇದು ಕಟ್ಟಡದಲ್ಲಿ ಯಾವುದೇ ಸ್ಟ್ರಕ್ಚರ್ ಈ ರೀತಿ ಬರುವುದಿಲ್ಲ ಮುಂದೆ. ಇಲ್ಲೀಗಲ್, ಇದು ಇಲ್ಲೀಗಲ್ ಕಟ್ಟಡ ಆದ ಕಾರಣ ಕೂಡಲೇ ಇದನ್ನು ತೆರವು ಮಾಡಬೇಕು. ಕಟ್ಟಡದ ಓನರ್ನ ಮೇಲೆ, ರಜಾಕ್ನ ಮೇಲೆ ನೋಟಿಸ್ ಮಾಡಬೇಕು. ಇನ್ಸ್ಟಾಮಾರ್ಟ್ ಈ ಕಟ್ಟಡದಲ್ಲಿ ಬಂದಾಗ ಅವರಿಗೆ ಹತ್ತಲಿಕ್ಕೆ ಮುಂದೆ ಪ್ರೊವಿಷನ್ ಮಾಡಿಕೊಟ್ಟಿದ್ದಾನೆ. ಯಾರು? ಇದರ ಓನರ್ ಕೇರಳದಲ್ಲಿ ಕೂತು ಇಲ್ಲಿ ಮುಂದೆ ನೋಡಿ ಅವರಿಗೆ ಹತ್ತಲಿಕ್ಕೆ. ಆದರೆ ಅವರ ಶಾಪು ಮೇಲೆ ಸಾಮಾನು ಕೊಂಡೋಗ್ಲಿಕ್ಕೆ, ನಡ್ಕೊಂಡು ಹೋಗ್ಲಿಕ್ಕೆ, ಅದರಲ್ಲಿ ಸಾಮಾನು ಕೊಂಡೋಗ್ಲಿಕ್ಕೆ ಇದೊಂದು ಲಿಫ್ಟ್ ಮಾಡಿದ್ದು, ಇವರದೆಲ್ಲ ಸಾಮಾನುಗಳನ್ನು ಇದರಲ್ಲಿ ಹಾಕಲಿಕ್ಕೆ. ಇಲ್ಲಿ ನೋಡಿ ಇದರಲ್ಲಿ ಸಾಮಾನು ತಗಡ್ ಶೀಟ್ ಮತ್ತು 4 ಕಂಬ ಅಲ್ಲಿ ಎಲ್ಲ ನೋಡಿ ಎಲ್ಲ ಕಟ್ಟಾದದ್ದು ನಿಮಗೆ ಕಾಣ್ತಾ ಉಂಟು. ಏನಿಲ್ಲ, ಅದು ಖಾಲಿ ಅಲ್ಯೂಮಿನಿಯಂ ರೋಡ್ಗಳು. ಇದರಲ್ಲಿ ಇವರು ಲಿಫ್ಟ್ ಮಾಡಿಕೊಂಡು ಇಷ್ಟು ಬಾರದ್ದು ಸಾಮಾನು ಕೊಂಡೋಗೋದಾದರೆ ಬೀಳದೇ ಇರ್ತದ? ಯಾಕೆಂದರೆ ನಮಗೆ ಆಶ್ಚರ್ಯ ಆಯಿತು. ನಾವೆಣಿಸಿದೆ ಲಿಫ್ಟ್ ಹೇಳುವಾಗ ತುಂಬ ಕೆಪ್ಯಾಸಿಟಿ ಇರುವ ಲಿಫ್ಟ್ ಕಾಣ್ತದೆ. ಯಾಕೆಂದರೆ ಮನುಷ್ಯರು ಹೋಗೋ ಲಿಫ್ಟಿಗಿಂತ ಸಾಮಾನುಗಳನ್ನು ಕೊಂಡೊಯ್ಯುವ ಲಿಫ್ಟ್ಗಳ ಕೆಪ್ಯಾಸಿಟಿ ಜಾಸ್ತಿ ಇರ್ತದೆ. ಇದರಲ್ಲಿ ನೋಡಿ ಸಾಮಾನು ಕೊಂಡೋಗೋ ತುಂಡಾಗಿ ಬಿದ್ದಿದೆ ಹೇಳುವಾಗ ಈ ಒಂದು ಲಿಫ್ಟಿನ ಕ್ವಾಲಿಟಿ ಹೇಗೆ ಇರ್ಬೋದು? ಇದನ್ನು ಮಾಡಿದವನು ಯಾರು? ಇದಕ್ಕೆ ಜವಾಬ್ದಾರರೇ ಇಲ್ವಾ? ಯಾಕೆಂದರೆ ಇವರು ಅದಕ್ಕಿಂತ ಕೆಪ್ಯಾಸಿಟಿಗಿಂತ ಜಾಸ್ತಿ ಕೊಂಡೋಗಿರಬೇಕು. ಆದರೆ ಅದು ಮಾಡಿದ್ದು ನೋಡಿ ಅಲ್ಲಿ ಕಟ್ಟಾಗಿ ಬಿದ್ದದ್ದು ನೋಡುವಾಗ ಏನಿಲ್ಲ, ಅಲ್ಯೂಮಿನಿಯಂ ರಾಡುಗಳು. ಆ ಅಲ್ಯೂಮಿನಿಯಂ ರಾಡು ಮಾಡಿ ಇವರು ಇಷ್ಟು ದೊಡ್ಡ ಲಿಫ್ಟ್ ಮಾಡಿಕೊಂಡು ಇದರಲ್ಲಿ ಕೊಂಡೋಗಿ ಒಬ್ಬನ ಪ್ರಾಣದ ಜೊತೆಗೆ ಆಡಿದರೆ ಹೇಳುವಾಗ ಈ ಇನ್ಸ್ಟಾಮಾರ್ಟ್ನವನನ್ನು ಬಿಡಬಾರ್ದು, ಈ ಕಟ್ಟಡ ಕೊಟ್ಟವನನ್ನು ಬಿಡಬಾರ್ದು. ಎರಡೂ ಕಡೆ ಕೆಲಸ ಇಲ್ಲಿಗಲ್ ಆಗಿ ಅಲ್ಲಿ ಒಂದು ಎಂಟ್ರೆನ್ಸ್ ಕೊಟ್ಟಿದ್ದಾನೆ, ಇಲ್ಲಿ ಲಿಫ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಇಬ್ಬರ ಮೇಲೂ ತಕ್ಷಣ ಶೀಘ್ರವಾಗಿ ಇವರ ಮೇಲೆ ಆ್ಯಕ್ಷನ್ ಆಗಲೇಬೇಕು. ಯಾಕೆಂದರೆ ನಾವು ಇವತ್ತು ಮಾತಾಡ್ತೇವೆ, ನಾಳೆ ಮರಿತೇವೆ ಲಿಫ್ಟಲ್ಲಿ ಒಬ್ಬ ಹುಡುಗ ಸತ್ತಂತೆ ಅಂತ. ಲಿಫ್ಟಲ್ಲಿ ಯಾವ ರೀತಿ ಸತ್ತ? ಲಿಫ್ಟ್ ಲೀಗಲ್ ಆಗಿ ಉಂಟಾ? ಲಿಫ್ಟ್ ಸರಿ ಉಂಟಾ? ಯಾವ ರೀತಿ ಲಿಫ್ಟ್ ಅಂತ ನಮಗೂ ಗೊತ್ತಿರಲಿಲ್ಲ. ಇಲ್ಲೇ ಬರುವಾಗಲೇ ಗೊತ್ತಾದದ್ದು ಲಿಫ್ಟಲ್ಲಿ ಹೇಗೆ ಸಾಯೋದು ಅಂತ. ಆದರೆ ನಾವೆಲ್ಲ ಇದನ್ನೊಂದು ತೋರಿಸ್ತೇವೆ, ಆನಂತರ ಸುಮ್ಮನೆ ಕೂತ್ಕೊಳ್ತೇವೆ ಲಿಫ್ಟಲ್ಲಿ ಸತ್ತು ಹೋದ ಅಂತ. ಆ ಮನೆಯವರಿಗೆ ಮತ್ತೆ ಯಾರೂ ಇರುವುದಿಲ್ಲ, ಬಡವರ ಮನೆಯವರು ಪಾಪ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾನೆ.
ಅವರ ಮನೆಯವರಿಗೆ ಪಾಪ ಮತ್ತೆ ಹೇಳುವವರು ಕೇಳುವವರು ಇಲ್ಲ. ಕಟ್ಟಡದವನು ಅವನಷ್ಟಕ್ಕೆ ಸುಮ್ಮನೆ ಇರ್ತಾನೆ, ಓನರ್ ಅವನಷ್ಟಕ್ಕೆ ಸುಮ್ಮನೆ ಇರ್ತಾನೆ. ಹಾಗಾಗಿ ಈ ಒಂದು ಇನ್ಸ್ಟಾಮಾರ್ಟಿನ ವಿಷಯದಲ್ಲಿ ಗಂಭೀರವಾಗಿ ಪರಿಗಣಿಸಿ ಯಾವೆಲ್ಲ ಇಲಾಖೆ ಸಂಬಂಧಪಟ್ಟ ಇಲಾಖೆ ಉಂಟು ತಕ್ಷಣ ಇದರ ಮೇಲೆ ಶೀಘ್ರ ತನಿಖೆ ಮಾಡಿಕೊಂಡು ಆ ಹುಡುಗನಿಗೆ ಏನು ನೀವು ಜವಾಬ್ದಾರಿ ತಗೊಂಡು ಮಾಡ್ತೀರಿ, ಪ್ರಾಣ ಅಂತೂ ತರಲಿಕ್ಕೆ ಆಗುದಿಲ್ಲ, ಏನಾದರೂ ವ್ಯವಸ್ಥೆ ಮಾಡಲೇಬೇಕು.